ಎಲ್ಲರೂ ಕೂಡ ನಮಸ್ಕಾರ. ಐ ಹೋಪ್ ಯು ಆಲ್ ಡಿಡ್ ವೆಲ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಮತ್ತು KCET ಕೂಡ ಓದ್ತಾ ಇರ್ತೀರಾ. ಈಗ ನಾನೊಂದು ಕೆಲವೊಂದಿಷ್ಟು ಸ್ಪೆಸಿಮನ್ಸ್ಗಳನ್ನ ಲೈವ್ ಆಗಿ ಯಾವ ರೀತಿ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ನೀವು ವಿಡಿಯೋ ಒಂದು ಮಾಡ್ತೀರಾ ಅದರಲ್ಲಿ ಕರೆಕ್ಟಾಗಿ ಫೋಕಸ್ ಆಗ್ತಾ ಇಲ್ಲ ಸ್ಪೆಸಿಮನ್ಸ್ ಅಂತ. ಹಾಗಾಗಿ ನಾನೇ ವಿಡಿಯೋ ಇಟ್ಕೊಂಡು ಈ ಥರ ಬರೀ ಸ್ಪೆಸಿಮನ್ಸ್ ಏನಿರುತ್ತೆ, ಗಿಡಗಳು ಆಗ್ಬೋದು, ಫ್ಲವರ್ಸ್ ಆಗ್ಬೋದು, ಮತ್ತು ಸೀಡ್ಸ್ ಆಗ್ಬೋದು, ಇನ್ನೊಂದು ಯಾವುದೋ ಲೀವ್ಸ್ ಆಗ್ಬೋದು, ಇದನ್ನು ಫೋಕಸ್ ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಈಗ ಏನೋ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಕೊಡ್ತಾರೆ ಅಂದರೆ, ನೀವು ಫಸ್ಟು ಪ್ರೀವಿಯಸ್ ಇಯರ್ ಪೇಪರ್ಸ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಮತ್ತು ನಾವು ವೆಬ್ಸೈಟಲ್ಲೆಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನ ನೀವು ನೋಡ್ಬೋದು. ಮತ್ತು ಯಾವುದೇ ಒಂದು ಸಬ್ಜೆಕ್ಟಲ್ಲಿ ನೀವು ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಒಳ್ಳೆ ಸ್ಕೋರ್ ಮಾಡಬೇಕು, BSc ವೆಟರ್ನರಿಗೆ ಅಡ್ಮಿಷನ್ ತಗೋಬೇಕು ಅಂದರೆ ಯಾವುದೇ ಒಂದು ಫ್ಲವರ್ಸ್ ರಿಲೇಟೆಡ್ ಆಗ್ಬೋದು, ಸೀಡ್ಸ್ ರಿಲೇಟೆಡ್ ಆಗ್ಬೋದು, ಬೇರೆ ಒಂದು ಕ್ಯಾಟಲ್ ಬ್ರೀಡ್ಸ್ ರಿಲೇಟೆಡ್ ಆಗ್ಬೋದು, ಇದ್ರ ಬಗ್ಗೆ PhD ಮಾಡಬೇಕು ಅಂತ ಏನಿಲ್ಲ. ನೀವೇನು ಮಾಡಬೇಕು ಅಂದರೆ, ಅಲ್ಲಿ ಏನು ಸ್ಪೆಸಿಮನ್ ಇಟ್ಟಿರ್ತಾರೆ, ಸ್ಪೆಸಿಮನ್ಸ್ಗಳನ್ನ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ, ಏನು ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ ಕರೆಕ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಅಷ್ಟಕ್ಕೆ ಮಾತ್ರ ಪ್ರಿಪೇರ್ ಆಗಿ, ಓವರಾಗಿ ಆ ವೆರೈಟಿ ಈ ವೆರೈಟಿ ಅದೆಲ್ಲ ಏನು ಬೇಡ. ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಹೇಳಿ. ವಿದ್ಯಾರ್ಥಿಗಳು, ನೀವು ನೋಡ್ತಾ ಇರ್ತಕ್ಕಂಥದ್ದು ಮಸ್ಟರ್ಡ್ ಪ್ಲ್ಯಾಂಟು, ಏನು ಸಾಸಿವೆ ಅಂತ ಏನು ಕರಿತೀವಿ. ಇದರಲ್ಲಿ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಾಗಿರೋದು ಏನಂದರೆ, ಎಲೆಗಳು ನೋಡ್ಕೊಳ್ಳಿ. ಏನಾದರೂ ಪ್ಲ್ಯಾಂಟ್ ಇಟ್ಟಂಥ ಸಂದರ್ಭದಲ್ಲಿ ನೀವು ಎಲೆ ನೋಡಿಬಿಟ್ಟು ಇದು ಯಾವುದು ಅಂತ ನೀವು ಕಂಡುಹಿಡಿಬೋದಾಗ್ತದೆ. ನೀವು ಮಸ್ಟರ್ಡ್ ಜೊತೆ ಯಾವುದ್ರ ಮಧ್ಯೆ ಕನ್ಫ್ಯೂಸ್ ಆಗ್ತೀರಾ ಅಂದರೆ, ಈ ಕಾಲಿಫ್ಲವರ್ದು ಲೀವ್ಸ್ ಏನು ಬರುತ್ತಲ್ಲ ಅದು ಸ್ವಲ್ಪ ಇದೇ ಥರ ದೊಡ್ಡದಾಗಿ ಬರುತ್ತೆ. ಮತ್ತು ಮಸ್ಟರ್ಡು ಕೂಡ ಈ ಕೆಳಗಡೆ ಲೀವ್ಸ್ ಏನಿರ್ತವೆ ಅವು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೀವು ಈ ಬೇಸಲ್ ಪೋರ್ಷನ್ ಏನಾದ್ರು ಸೇರಿಸಿ ಇಟ್ಟಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಈ ಕಾಲಿಫ್ಲವರ್ದು ಲೀವ್ಸು ಇದೇ ಥರ ಇದೆ, ಮಸ್ಟರ್ಡ್ ಲೀವ್ಸ್ ಇದೇ ಥರ ಇದೆ ಅಂತ. ಹಾಗಾಗಿ ಕನ್ಫ್ಯೂಸ್ ಆಗಿ ಹೋಗ್ಬೇಡಿ, ನೋಡ್ಕೊಳ್ಳಿ ಯಾವ ರೀತಿ ಇರ್ತದೆ ಅಂತ. ಮತ್ತು ಈ ಯೆಲ್ಲೋ ಕಲರ್ ಫ್ಲವರ್ಸ್ಗಳನ್ನ ಕೂಡ ನೋಡಿ ನೀವು ಕಂಡುಹಿಡಿಬೋದು, ಐಡೆಂಟಿಫೈ ಮಾಡ್ಬೋದು. ಮತ್ತು ಬೇರೆ ಏನು ನೋಡ್ಕೋಬೋದು ಅಂದರೆ, ಮಸ್ಟರ್ಡ್ ಎಲ್ಲಿ ಬಿಡುತ್ತೆ ಅಂದರೆ, ಇಲ್ಲಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸಾಸಿವೆ ಬಿಡ್ತಕ್ಕಂಥದ್ದು. ಮತ್ತು ಇದ್ರ ಬಗ್ಗೆ ಜಾಸ್ತಿ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಇನ್ಫ್ಲೋರೆಸೆನ್ಸು, ಫ್ಲವರ್ಸು ಯಾವ ಥರ, ಮತ್ತು ಲೀವ್ ಸ್ಟ್ರಕ್ಚರು ಅದೆಲ್ಲ ಏನು ಬೇಡ. ಜಸ್ಟು ನೀವು ನೋಡ್ತೀನಿ ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗಬೇಕು ನಿಮಗೆ.